ನೀಟ್ ಪ್ರಶ್ನೆ ಪತ್ರಿಕೆ ಹೆಸರಲ್ಲಿ ಮತ್ತೆ ಖದೀಮರಿಂದ ವಂಚನೆ ಮಾಡಲಾಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಇಂಥದ್ದೊಂದು ವಿಡಿಯೋ ವೈರಲ್ ಆಗಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿಲ್ಲ ಅಂತ ಮತ್ತೊಂದು ಕಡೆ NTA ಸ್ಪಷ್ಟನೆಯನ್ನ ಕೊಟ್ಟಿದೆ. ಮರುಪರೀಕ್ಷೆ ಆಗ್ತಾ ಇರೋದು ನೀಟ್ ಮತ್ತೆ. ಆದ್ರೆ ಆಸ್ ಯೂಶುವಲ್ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ವೈರಲ್ ಆಗಿದೆ. ಮತ್ತೆ ನೀಟ್ ಪ್ರಶ್ನೆ ಪತ್ರಿಕೆ ಹೆಸರಲ್ಲಿ ಖದೀಮರಿಂದ ವಂಚನೆಗಳನ್ನು ಮಾಡಲಾಗ್ತಾ ಇದೆ. ಪ್ರಶ್ನೆ ಪತ್ರಿಕೆ ಕೊಡೋದಾಗಿ ವಿದ್ಯಾರ್ಥಿಗಳಿಗೆ ಪಂಗನಾಮ ಹಾಕ್ತಾ ಇದ್ದಾರೆ. 25,000ದಿಂದ 10 ಲಕ್ಷದವರೆಗೆ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಮೆಸೇಜ್ಗಳನ್ನು ಕಳಿಸಿ ಪ್ರಶ್ನೆ ಪತ್ರಿಕೆ ಇದೆ ಅಂತ ಫೇಕ್ ಮೆಸೇಜ್ಗಳನ್ನ ರವಾನೆ ಮಾಡಲಾಗ್ತಾ ಇದೆ, ಕಳಿಸ್ತಾ ಇದ್ದಾರೆ. ಪ್ರಶ್ನೆ ಪತ್ರಿಕೆ ಇದೆ ಅಂತ ಸುಳ್ಳು ಮೆಸೇಜ್ ಕಳಿಸಿ ಅದರಿಂದ ದುಡ್ಡನ್ನ ಹೊಡೆಯೋದು. ನೀಟ್ ಮರುಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿಲ್ಲ ಅಂತ ಮತ್ತೆ NTA ಸ್ಪಷ್ಟನೆಯನ್ನ ಕೊಟ್ಟಿದೆ. ಈ ಬಗ್ಗೆ ಈ ಬಾರಿ ನಾವು ಹೈ ಸೆಕ್ಯೂರಿಟಿಯನ್ನ ಕೊಟ್ಟಿದ್ದೀವಿ ಅಂತ NTA ಹೇಳಿದೆ. ಆದರೂ ಕೂಡ ವಂಚಕರು ಸಾಮಾಜಿಕ ಜಾಲತಾಣದಲ್ಲಿ ಸ್ಕ್ಯಾಮ್ ಅನ್ನ ಮಾಡ್ತಾ ಇದ್ದಾರೆ ಅಂತ NTA ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದೆ. ನೀಟ್ ಎಕ್ಸಾಮ್ ಯಾವಾಗ ವೈರಲ್ ಆಯಿತು ಎಕ್ಸಾಮ್ ಪೇಪರ್ಸ್ಗಳು, ಆ ಬಗ್ಗೆ ಹಲವರು ಪ್ರಾಣವನ್ನ ಕಳೆದುಕೊಂಡಿದ್ರು. ಬೆಂಗಳೂರಲ್ಲಿ ನೀಟ್ ಪರೀಕ್ಷಾ ಕೇಂದ್ರದ ಸುತ್ತ ಬಿಗಿ ಭದ್ರತೆಯನ್ನ ಒದಗಿಸಲಾಗಿದೆ. 200 ಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಜಾರಿಯಲ್ಲಿದೆ. ಈಗಾಗಲೇ ಎಲ್ಲಿ ಸೆಂಟರ್ಗಳನ್ನ ಮಾಡಲಾಗಿದೆ ಅಲ್ಲಿ ಕಮಿಷನರ್ ಸಿಮಂತ್ ಕುಮಾರ್ ಸಿಂಗ್ ಆದೇಶವನ್ನ ಮಾಡಿದ್ದಾರೆ. ಕೇಂದ್ರದ ಸುತ್ತ ಪರೀಕ್ಷಾ ಕೇಂದ್ರದ ಸುತ್ತ ಸೈಬರ್ ಜೆರಾಕ್ಸ್ ಸೆಂಟರ್ಗಳನ್ನ ಬಂದ್ ಮಾಡಲಾಗಿದೆ. 200 ಮೀಟರ್ ಒಳಗಡೆ ಏನು ಇರಂಗಿಲ್ಲ. BNS ಸೆಕ್ಷನ್ 163ರ ಅಡಿಯಲ್ಲಿ ನಿಷೇಧಾಜ್ಞೆ ಜಾರಿಯಲ್ಲಿದೆ. ಕಮಿಷನರ್ ಸಿಮಂತ್ ಕುಮಾರ್ ಸಿಂಗ್ ಮಹತ್ವವಾದಂತಹ ಆದೇಶ ಹೊರಡಿಸಿದ್ದಾರೆ. ಈಗ ಮರು ಎಕ್ಸಾಮ್ ಆಗ್ತಾ ಇರೋದು ನೀಟ್ ಎಕ್ಸಾಮ್. ಸೊ ಹಾಗಾಗಿ ಎಕ್ಸಾಮ್ ಸೆಂಟರ್ ಸುತ್ತ ಸೈಬರ್ ಸೆಂಟರ್ಗಳು, ಜೆರಾಕ್ಸ್ ಸೆಂಟರ್ಗಳು ಯಾವುದೂ ಕೂಡ ಇರಬಾರದು ಅಂತ ನಿಷೇಧಾಜ್ಞೆ ಹೇರಲಾಗಿದೆ. ನಾಳೆ ನೀಟ್ ಮರುಪರೀಕ್ಷೆ ನಡೀತಾ ಇದೆ. ನೀಟ್ ಮರುಪರೀಕ್ಷೆಗೆ ಅಗತ್ಯವಾದಂಥ ಬಂದೋಬಸ್ತನ್ನು ಈಗಾಗಲೇ ಕೈಗೊಳ್ಳಲಾಗಿದೆ. ಕಮಿಷನರ್ ಸಿಮಂತ್ ಕುಮಾರ್ ಸಿಂಗ್ ಈ ಬಗ್ಗೆ ಮುತುವರ್ಜಿಯನ್ನು ವಹಿಸಿಕೊಂಡಿರುವಂಥದ್ದು. ಯಾಕಂದ್ರೆ ಈ ಹಿಂದೆ ನೀಟ್ ಎಕ್ಸಾಮ್ ಪೇಪರ್ ಲೀಕ್ ಆದಂತಹ ಸಂದರ್ಭದಲ್ಲಿ ದೇಶದಾದ್ಯಂತ ಅದೆಷ್ಟೋ ಅಭ್ಯರ್ಥಿಗಳು ಪ್ರಾಣವನ್ನೇ ಕಳೆದುಕೊಂಡಿದ್ರು. ಎಕ್ಸಾಮ್ ಅನ್ನ ಬರೆದು ರಿಸಲ್ಟ್ಗಾಗಿ ಕಾಯ್ತಾ ಇದ್ದಂತಹ ವಿದ್ಯಾರ್ಥಿಗಳು. ಸೊ ಹಾಗಾಗಿ ಬಹುದೊಡ್ಡ ಅನಾಹುತ ಆಗಿತ್ತು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ ಸಂಪರ್ಕದಲ್ಲಿದ್ದಾರೆ. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಗತಿ, ನಾಳೆ ಬಹುನಿರೀಕ್ಷಿತ ನೀಟ್ ಎಕ್ಸಾಮ್ ಇದೆ. ಯಾಕಂದ್ರೆ ಹಿಂದೆ ನೀಟ್ ಎಕ್ಸಾಮ್ ಫೇಕ್ ಅಂತ ಗೊತ್ತಾದಾಗ, ಎಕ್ಸಾಮ್ ವೈರಲ್ ಆದಾಗ ಎಷ್ಟು ಜನ ಪ್ರಾಣವನ್ನ ಕಳೆದುಕೊಂಡಿದ್ರು ಅನ್ನೋದು ನಾವು ನೋಡಿದ್ದೀವಿ. ಹಾಗಾಗಿ ಬಹಳ ಮುತುವರ್ಜಿಯನ್ನು ವಹಿಸಿಕೊಳ್ಳಲಾಗಿದೆ. ಈಗ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ತಾ ಆಗಿದೆ ನಾಳೆಗೆ? ಅರುಣ್, NTA ಸಕಲ ರೀತಿಯಾದಂತಹ ಸಿದ್ಧತೆಯನ್ನ ದೇಶಾದ್ಯಂತ ಕೂಡ ಮಾಡ್ಕೊಂಡಿರುವಂತದ್ದು. 2 ಗಂಟೆಗೆ ಮಧ್ಯಾಹ್ನ ಎಕ್ಸಾಮ್ ಆರಂಭ ಆಗುತ್ತೆ. ಸಂಜೆ 5 ಗಂಟೆ 15 ನಿಮಿಷದವರೆಗೂ ಕೂಡ ಎಕ್ಸಾಮ್ ನಡೆಯುತ್ತೆ. ಈ ಸಲ 15 ನಿಮಿಷ ಹೆಚ್ಚುವರಿಯಾಗಿ ಈ ಮರುಪರೀಕ್ಷೆಗೆ ವಿದ್ಯಾರ್ಥಿಗಳಿಗೆ ಟೈಮ್ ಅನ್ನ ಕೊಟ್ಟಿರುವಂತದ್ದು. ಬೆಂಗಳೂರು ವ್ಯಾಪ್ತಿಯಲ್ಲೂ ಕೂಡ ಪೊಲೀಸ್ ಇಲಾಖೆ ಕೂಡ ಸಕಲ ತಯಾರಿಯನ್ನ ಮಾಡಿಕೊಂಡಿದೆ. BNS ಸೆಕ್ಷನ್ 163 ಅಡಿಯಲ್ಲಿ ಪರೀಕ್ಷಾ ಕೇಂದ್ರದ ಸುತ್ತಮುತ್ತ ನಿಷೇಧಾಜ್ಞೆಯನ್ನ ಹೇರಲಾಗಿದೆ. ಸುಮಾರು 200 ಮೀಟರ್ ವರೆಗೂ ಕೂಡ ನಿಷೇಧಾಜ್ಞೆಯನ್ನ ಹೇರಿರುವಂತದ್ದು. ಜೆರಾಕ್ಸ್ ಸೆಂಟರ್ಗಳಾಗ್ಲಿ ಅಥವಾ ಸೈಬರ್ ಸೆಂಟರ್ ಇವುಗಳು ಯಾವುದು ಕೂಡ ಓಪನ್ ಇರಬಾರದು ಅಂತ ಕಠಿಣವಾದಂತಹ ಸೂಚನೆಯನ್ನ ಈಗಾಗಲೇ ನಗರ ಪೊಲೀಸ್ ಕಮಿಷನರ್ ಸೂಚನೆಯನ್ನ ಕೊಟ್ಟಿರುವಂತದ್ದು. ಅದನ್ನ ಹೊರತುಪಡಿಸಿದ್ರೆ NTA ಎಕ್ಸಾಮ್ಗೆ ವಿದ್ಯಾರ್ಥಿಗಳು ಏನ್ ಎಲೋ ಇದೆ, ಏನ್ ಎಲೋ ಇಲ್ಲ ಅನ್ನೋದನ್ನು ಕೂಡ NTA ಬಹಳ ಸ್ಪಷ್ಟವಾಗಿ ನೀಟ್ ಎಕ್ಸಾಮ್ಗೆ ಏನ್ ಎಲೋ ಇದೆ, ಎಲೋ ಇಲ್ಲ ಅನ್ನೋದನ್ನು ಕೂಡ ತಿಳಿಸಿದೆ. ಲೋಹದ ಆಭರಣಗಳಾಗ್ಲಿ ಅಥವಾ ಮೊಬೈಲು, ಬ್ಲೂಟೂತ್ ಇವುಗಳನ್ನ ತಗೊಂಡು ಬರಬಾರದು. ಹೀಲ್ಸ್ ಚಪ್ಪಲಿ ಹಾಕೊಂಡು ಬಂದ್ರು ಕೂಡ ಇಲ್ಲಿ ಟೆಸ್ಟ್ಗೆ ಒಳಪಡಿಸ್ತಾರೆ. ಅದರ ಜೊತೆಗೆ ಗವರ್ಮೆಂಟ್ ID ಕಡ್ಡಾಯವಾಗಿರುತ್ತೆ. ಜೊತೆಗೆ 2 ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬಹುದು. ಜೊತೆಗೆ ಧರ್ಮದ ಪ್ರತೀಕವಾದಂತಹ ಉಡುಪುಗಳನ್ನು ಕೂಡ ಧರಿಸೋದಕ್ಕೆ ಅವಕಾಶ ಇರುತ್ತೆ. ಆದ್ರೆ ನಿಗದಿಪಡಿಸಿದಂತಹ ಟೈಮ್ಗೆ ಕರೆಕ್ಟ್ ಆಗಿ ಬರಬೇಕು, ತಪಾಸಣೆಗೆ ಒಳಪಡಬೇಕು. ಅದರ ಜೊತೆಗೆ ಕಳೆದ ಸಲ ಮೇ 3ರಂದು ಎಕ್ಸಾಮ್ ನಡೆದಂತಹ ಸಂದರ್ಭದಲ್ಲೂ ಕೂಡ ನ್ಯೂಸ್ 18 ಒಂದು ವರದಿಯನ್ನ ಪ್ರಸಾರ ಮಾಡಿತ್ತು. ಮಹದೇವಪುರದಿಂದ ಬಂದಂತಹ ಓರ್ವ ವಿದ್ಯಾರ್ಥಿನಿ ರಸ್ತೆ ಗುಂಡಿಯ ಕಾರಣದಿಂದ ಪರೀಕ್ಷಾ ಕೇಂದ್ರದ ಒಳಗಡೆ ಹೋಗೋದಕ್ಕಾಗದೆ ವರ್ಷಗಳಿಂದ ರೆಡಿ ಆಗಿದ್ರು ಎಕ್ಸಾಮ್ಗೆ. ಬಟ್ ಅವ್ರಿಗೆ ಒಳಗಡೆ ಹೋಗಕ್ಕಾಗದೆ ಕೇಂದ್ರದ ಹೊರಭಾಗದಲ್ಲಿ ನಿಂತ್ಕೊಂಡು ಅಳ್ತಾ ಇದ್ರು. ಸೊ ಬೆಂಗಳೂರಿನಲ್ಲಿ ಆ ತರಹದ ಘಟನೆ ಆಗಬಾರದು. ಅನೇಕ ಕಡೆಗಳಲ್ಲಿ ರಸ್ತೆ ಗುಂಡಿ ಇದೆ. ಸೊ ಹಾಗಾಗಿ ಆದಷ್ಟು ಬೇಗ ಪರೀಕ್ಷಾ ಕೇಂದ್ರವನ್ನ ತಲುಪಬೇಕು. ಅನೇಕ ಕಡೆಗಳಲ್ಲಿ ವೀಕೆಂಡ್ ಅಂತ ಹೇಳಿ ಟ್ರಾಫಿಕ್ ಇರಲ್ಲ ಅಂತ ವಿದ್ಯಾರ್ಥಿಗಳು ಭಾವಿಸಬಾರದು. ಸಮಸ್ಯೆ ಆಗುವ ಸಾಧ್ಯತೆ ಇರೋದ್ರಿಂದ ಪರೀಕ್ಷಾ ಕೇಂದ್ರಕ್ಕೆ ಬೇಗ ಬರಬೇಕು. ಥ್ಯಾಂಕ್ ಯು ಪ್ರಗತಿ ಡೀಟೇಲ್ಸ್ಗೆ.